ಹಾಯ್, ನಮಸ್ತೆ ಎಲ್ರಿಗೂ. ನಾನು ಈ ವಿಡಿಯೋದಲ್ಲಿ ಮಾತಾಡ್ಲಿಕ್ಕೆ ಹೊರಟಿರುವಂತಹ ವಿಷಯ ತುಂಬ ಇಂಪಾರ್ಟೆಂಟ್. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ದಿನವಿಡೀ ಮನೆ ಒಳಗಡೆ, ಕಚೇರಿ ಒಳಗಡೆ ಅಥವಾ ಸ್ಕೂಲ್ ಒಳಗಡೆ ಇರುವಂಥವರಾಗಿದ್ದರೆ, ನಿಮಗೆ ಸರಿಯಾಗಿ ಸನ್ ಎಕ್ಸ್ಪೋಷರ್ ಸಿಗ್ತಿಲ್ಲವಾಗಿದ್ದರೆ, ಹಾಗೆಯೇ ನಿಮಗೆ ದೈಹಿಕವಾಗಿ ಕೆಲಸ ಮಾಡದೇ ಇದ್ರೂ ಕೂಡ ಸುಸ್ತಾಗ್ತಾ ಇದ್ದರೆ, ಮಸಲ್ ಪೇನ್ ಬರ್ತಾ ಇದ್ದರೆ, ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾ ಇದ್ದರೆ, ನಿಮಗೆ ವೈಟಮಿನ್ ಡಿ ಡಿಫಿಷಿಯನ್ಸಿ ಇರಬಹುದು. ನಿಮಗೆ ಗೊತ್ತಿರಬಹುದು, ವೈಟಮಿನ್ ಡಿ ಅನ್ನು ನಮ್ಮ ತ್ವಚೆಯು ಅಂದರೆ ಸ್ಕಿನ್ ಸೂರ್ಯನ ಬೆಳಕಿನ ಮುಖಾಂತರ ತಯಾರಿಸುತ್ತೆ. ಸೊ ಯಾವಾಗ ನಾವು ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಆಗೋದಿಲ್ವೋ, ಎಸ್ಪೆಷಲಿ ಬೆಳಗ್ಗೆ ಮತ್ತು ಸಂಜೆಯ ಕಿರಣಗಳಿಗೆ ಎಕ್ಸ್ಪೋಸ್ ಆಗೋದಿಲ್ವೋ, ನಮ್ಮ ಶರೀರದಲ್ಲಿ ವೈಟಮಿನ್ ಡಿ ಸರಿಯಾಗಿ ಪ್ರೊಡ್ಯೂಸ್ ಆಗೋದಿಲ್ಲ. ಇದರಿಂದಾಗಿ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಹಾನಿಯಾಗತ್ತೆ. ಯಾಕಂತಂದರೆ ಮೂಳೆಗಳ ಆರೋಗ್ಯಕ್ಕೆ ಕ್ಯಾಲ್ಶಿಯಂ ತುಂಬ ಇಂಪಾರ್ಟೆಂಟ್. ಯಾವಾಗ ನಮ್ಮ ಶರೀರದಲ್ಲಿ ವೈಟಮಿನ್ ಡಿ ಸರಿಯಾಗಿ ಉತ್ಪತ್ತಿ ಆಗೋದಿಲ್ವೋ, ಅದರಿಂದಾಗಿ ಕ್ಯಾಲ್ಶಿಯಮನ್ನು ನಮ್ಮ ರಕ್ತದಲ್ಲಿ ಅಬ್ಸಾರ್ಬ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಎಷ್ಟು ಕ್ಯಾಲ್ಶಿಯಂ ಸಪ್ಲಿಮೆಂಟ್ ತಗೊಳ್ತಾ ಇದ್ರೂ ಕೂಡ ವೈಟಮಿನ್ ಡಿ ಇಲ್ಲ ಅಂತಂದರೆ ಅದು ಶರೀರಕ್ಕೆ ಅಬ್ಸಾರ್ಬ್ ಆಗೋದಿಲ್ಲ. ಇದರಿಂದಾಗಿ ಮೂಳೆಗಳ ಆರೋಗ್ಯಕ್ಕೆ ಹಾನಿಯಾಗತ್ತೆ. ವಯಸ್ಕರಲ್ಲಿ ಇದರಿಂದ ಆಸ್ಟಿಯೋಪೊರೋಸಿಸ್ ಉಂಟಾಗಬಹುದು. ಅಂದರೆ ಮೂಳೆಗಳು ತುಂಬ ವೀಕ್ ಆಗಿ ಅದರಲ್ಲಿ ಸಣ್ಣ ಸಣ್ಣ ಪೋರ್ಗಳು ಉಂಟಾಗತ್ತೆ. ಮಕ್ಕಳಲ್ಲಿ ರಿಕೆಟ್ಸ್ ಉಂಟಾಗಬಹುದು. ಹೀಗಾಗಿ ಸ್ವಲ್ಪ ಬಿದ್ದರೂ ಕೂಡ ಫ್ರ್ಯಾಕ್ಚರ್ ಉಂಟಾಗಬಹುದು. ವಯಸ್ಕರಲ್ಲೂ ಮಕ್ಕಳಲ್ಲೂ ಕೂಡ ಫ್ರ್ಯಾಕ್ಚರ್ ಈಸಿಯಾಗಿ ಉಂಟಾಗತ್ತೆ. ಸೊ ಇದು ಅಷ್ಟೇ ಅಲ್ಲದೆ ಇದರಿಂದಾಗಿ ಇನ್ನೂ ಅನೇಕ ವಿಧವಾದ ತೊಂದರೆಗಳು ಉಂಟಾಗಬಹುದು. ಉದಾಹರಣೆಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗಬಹುದು. ಹಾಗೆ ಮಹಿಳೆಯರಲ್ಲಿ ಮೆನ್ಸ್ಟ್ರುವಲ್ ಸೈಕಲಲ್ಲಿ ವೇರಿಯೇಷನ್ ಆಗಬಹುದು. ಅಂದರೆ ಡಿಲೇಡ್ ಪೀರಿಯಡ್ಸ್ ಆಗಬಹುದು ಅಥವಾ ಇರೆಗ್ಯುಲರ್ ಪೀರಿಯಡ್ಸ್ ಆಗಬಹುದು. ಹೆವಿ ಬ್ಲಡ್ ಫ್ಲೋ ಉಂಟಾಗಬಹುದು. ಹಾಗೆಯೇ ಇದರಿಂದಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಅವರಲ್ಲಿ ಇನ್ಫರ್ಟಿಲಿಟಿ ಕೂಡ ಉಂಟಾಗಬಹುದು. ಇದಿಷ್ಟೇ ಅಲ್ಲದೆ ಗಾಯಗಳಾಗಿದ್ದಾಗ ಗಾಯಗಳು ಬೇಗ ಗುಣ ಆಗೋದಿಲ್ಲ. ಹೀಗಾಗಿ ವೈಟಮಿನ್ ಡಿ ತುಂಬ ಇಂಪಾರ್ಟೆಂಟ್. ಸೊ ಇದನ್ನು ಹೇಗೆ ಪ್ರಿವೆಂಟ್ ಮಾಡೋದು? ಮೊದಲನೇದಾಗಿ ಸನ್ ಎಕ್ಸ್ಪೋಷರ್ ತುಂಬ ಇಂಪಾರ್ಟೆಂಟ್ ವೈಟಮಿನ್ ಡಿಯನ್ನು ಉತ್ಪತ್ತಿ ಮಾಡೋದಕ್ಕೆ. ಸೊ ಇದು ವೈಟಮಿನ್ ಡಿ ಕಡಿಮೆ ಇದೆ ಅಂತಂದಾಗ ಹೇಗೆ ನೀವು ಅದನ್ನು ಕಂಡುಕೊಳ್ಬೋದು? ಬ್ಲಡ್ ಟೆಸ್ಟ್ ಮಾಡಿಸೋದ್ರಿಂದ ನಿಮಗೆ ಗೊತ್ತಾಗತ್ತೆ ವೈಟಮಿನ್ ಡಿ ಕಡಿಮೆ ಇದೆ ಅಂತ. ಸೊ ಅದರಿಂದ ನೀವು ವೈಟಮಿನ್ ಡಿ ಸಪ್ಲಿಮೆಂಟ್ಸನ್ನು ತಗೊಂಡು ಡಾಕ್ಟರನ್ನು ಭೇಟಿ ಮಾಡಿ ಅವರ ಸಲಹೆಯ ಪ್ರಕಾರ ವೈಟಮಿನ್ ಡಿ ಸಪ್ಲಿಮೆಂಟ್ಸನ್ನು ತಗೊಂಡಾಗ ಈ ವೈಟಮಿನ್ ಡಿ ಕೊರತೆ ಕಡಿಮೆ ಆಗುತ್ತೆ. ಹಾಗೆಯೇ ಇದರ ಜೊತೆಗೆ ಡೈರಿ ಪ್ರಾಡಕ್ಟ್ಸ್ ಹಾಗೆಯೇ ಮಾಂಸಾಹಾರಿಗಳು ಫಿಶ್ ಹಾಗೂ ಎಗ್ಗನ್ನು ಸೇವನೆ ಮಾಡೋದ್ರಿಂದ ವೈಟಮಿನ್ ಡಿಯ ಕೊರತೆಯನ್ನು ನೀಗಿಸಿಕೊಳ್ಳಬಹುದು. ಧನ್ಯವಾದಗಳು.